ಪಾಂಡವಪುರ ಕಸಬಾ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಪಿಗ್ಮಿ ಠೇವಣಿ ಹಣವನ್ನು ದುರುಪಯೋಗ ಮಾಡಿಕೊಂಡಿರುವ ಹಿನ್ನೆಲೆಯಲ್ಲಿ ಸಂಘದ ಆಡಳಿತ ಮಂಡಳಿ ಸಿಇಒ ಮತ್ತು ನೌಕರರ ವಿರುದ್ಧ ಪಿಗ್ಮಿ ಏಜೆಂಟರು ಸೋಮವಾರ ಆಮರಣಾಂತ ಉಪವಾಸ ಸತ್ಯಾಗ್ರಹ ಆರಂಭಿಸಿದರು. ಸಂಘದ ಕಚೇರಿ ಮುಂದೆ ಜಮಾಯಿಸಿದ ಪ್ರತಿಭಟನಾಕಾರರು ಆಡಳಿತ ಮಂಡಳಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಕಸಬಾ ಕೃಷಿ ಪತ್ತಿನ ಸಹಕಾರ ಸಂಘದ ಆಡಳಿತ ಮಂಡಳಿಯವರು ಕಾರ್ಯನಿರ್ವಹಣಾಧಿಕಾರಿರವರು ಸಂಘದಲ್ಲಿ ಮಾಡಿರುವ ಹಣ ದುರುಪಯೋಗ ಹಾಗೂ ಅವ್ಯವಹಾರಗಳನ್ನು ಮಾಡಿರುವ ಬಗ್ಗೆ ಸಂಬಂಧಪಟ್ಟ ಇಲಾಖಾಧಿಕಾರಿಗಳಿಗೆ ದೂರು ನೀಡಿದ್ದರೂ ಸಹ ಈವರೆಗೂ ಸದರಿಯವರ ಮೇಲೆ ಯಾವುದೇ ಕ್ರಮ ತೆಗೆದುಕೊಂಡು ವಸೂಲಿ ಮಾಡದೆ ಪಿಗ್ಮಿ ಏಜೆಂಟ್ದಾರರಿಗೆ 1.60 ಕೋಟಿ ಹಣವನ್ನು ವಾಪಸ್ ಮಾಡದೆ ಪಿಗ್ಮಿ ಠೇವಣಿದಾರರನ್ನು ಅಲೆದಾಡಿಸುತ್ತಾ ಹಣವನ್ನು ವ್ಯಯ ಮಾಡುತ್ತಿರುವುದರಿಂದ ಇವರ ವಿರುದ್ಧ ಖಂಡಿಸಿ ನಿರಂತರವಾಗಿ ಆಮರಣಾಂತ ಉಪವಾಸ ಸತ್ಯಾಗ್ರಹ ನಡೆಸಲು ನಿರ್ಧರಿಸಲಾಗಿದೆ ಎಂದು ಪಿಗ್ಮಿ ಏಜೆಂಟ್ ಎಚ್.ಇ. ಅನಿಲ್ ಕುಮಾರ್ ತಿಳಿಸಿದರು. ಈ ವೇಳೆ ಪಿಗ್ಮಿದಾರರಾದ ಅಲೆಕ್ಸಾಂಡರ್, ಸುರೇಶ್, ಗಾರೆ ಬಾಲು, ರೈತ ಸಂಘದ ಅಧ್ಯಕ್ಷ ಕೆ.ಎನ್. ವಿಜಯಕುಮಾರ್ ಇತರರು ಉಪವಾಸ ಸತ್ಯಾಗ್ರಹಕ್ಕೆ ಬೆಂಬಲ ಸೂಚಿಸಿ ಮಾತನಾಡಿದರು. ಉಪವಾಸ ಸತ್ಯಾಗ್ರಹದಲ್ಲಿ ಪಿಗ್ಮಿ ಏಜೆಂಟರಾದ ಎಸ್.ಎಂ. ನಿಂಗೇಗೌಡ, ಎಚ್.ಬಿ. ಕಿರಣ್, ಎಚ್. ಪ್ರಕಾಶ್, ರೆಹಮಾನ್ ಶರೀಫ್, ಮುಖಂಡರಾದ ಹಾರ್ವಳ್ಳಿ ಪರಮೇಶ್, ಎಚ್.ಕೆ. ಜನಾರ್ದನ್, ಅಂಬಿ ಸತೀಶ್, ಜೆ. ಬಾಲಗಂಗಾಧರ್, ಬಾಲೇಗೌಡ ಹಾರ್ವಳ್ಳಿ, ವೇಣುಗೋಪಾಲ್ ಹಿರೇಮರಳಿ, ಅಲೆಕ್ಸಾಂಡರ್, ಕಡಲೆಪುರಿ ತಯಾರಕರು, ಗಾರೆ ಬಾಲಣ್ಣ, ಸುರೇಶ್ ಹೂವಿನ ವ್ಯಾಪಾರಿ, ಪ್ರಧಾನ ಕಾರ್ಯದರ್ಶಿ ಎಣ್ಣೆ ಹೊಳೆಕೊಪ್ಪಲು ಮಂಜುನಾಥ್, ದಸಂಸ ಮುಖಂಡ ಟಿ.ಎಸ್. ಹಾಳಯ್ಯ ಇತರರಿದ್ದರು. ಪಾಂಡವಪುರ ಕಸಬಾ ಸೊಸೈಟಿಯ ಮುಂದೆ ಇವತ್ತು ನಾವು ಅಹೋರಾತ್ರಿಯನ್ನು ಕೂತ್ಕೋಬೇಕು ಅಂತಲೇ ಸಂಬಂಧಪಟ್ಟಂತಹ ಅಧಿಕಾರಿ ವರ್ಗದವರಿಗೆ, ತಹಸೀಲ್ದಾರ್ವರಿಗೆ ಇವತ್ತು ನಾವು ಮನವಿ ಕೊಟ್ಟಿದ್ದು ಮೊನ್ನೆ. ಅವರು ಇದಕ್ಕೆ ಸಹಕರಿಸಿದ್ದಾರೆ. ಜೊತೆಗೆ ಸಂಬಂಧಪಟ್ಟಂತೆ ಇವರು ಕೂಡ ಯಾರೂ ಬಂದು ಏನು ಕೇಳಿಲ್ಲ. ನಾವು ಒಂದು ವಾರದ ಮುಂಚೆನೇ ಕೂಡ ಲೆಟ್ರ್ ಕೊಟ್ಟಿದ್ದು. ಸೊ ನಾವು ಹಿಂಗೆ ಈ ಥರ ನಮ್ಮ ಪಿಗ್ಮಿ ಸಂಬಂಧಪಟ್ಟವರಿಗೆ ಪೇಮೆಂಟ್ಗಳು ಆಗ್ತಾಯಿಲ್ಲ, ಪೇಮೆಂಟ್ ಮಾಡಿಕೊಡಿ ಅಂತ ಕೇಳೋಕ್ಕೆ ಅವಾಗಲೇ ಕೊಟ್ಟಿದ್ದು. ಅವರು ಒಂದು ವಾರದಲ್ಲಿ ಇದನ್ನು ನಾವು ಎಲ್ಲ ಒಂದು ಬೋರ್ಡ್ನಲ್ಲಿ ಕುಂತು ನಾವು ಬಗೆಹರಿಸಿ ನಿಮ್ಗೊಂದು ಮಾಹಿತಿ ಹೇಳ್ತೀವಿ ಅಂತ ಹೇಳಿದ್ರು. ಒಂದು ವಾರ 10 ದಿನ ಆದರೂ ಕೂಡ ಏನೂ ಹೇಳಿಲ್ಲ. ಸೊ ಹಿಂಗಾದರೆ ಇವರು ಮುಂದೆ ಪೇಮೆಂಟ್ ಕೊಡೋಲ್ಲ ಅನ್ನೋ ನಾವು ಬೇಜಾರಿಂದ ನಾವೇನು ಮಾಡಿದ್ವು, ಇವತ್ತಿಂದನೇ ಅಹೋರಾತ್ರಿ ದರ ನಡಿ ಇವರು ನಮ್ಮ ಕೈಗೆ ಹಣ ಕೊಡೋವರೆಗೂ, ನಮ್ಮ ಪೇಮೆಂಟ್ ಹಣ ಕೊಡೋವರೆಗೂ ನಾವು ಯಾವುದೇ ಕಾರಣಕ್ಕೂ ಈ ದಂಡನ ಕೈ ಬಿಡಬಾರ್ದು ಅಂತ ಇವತ್ತಿಂದ ಬೆಳಗ್ಗೆಯಿಂದ ನಾವು ಉಪವಾಸ ಸತ್ಯಾಗ್ರಹ ಕೂತ್ಬಿಟ್ಟಿದ್ವಿ. ಅವ್ರು ನಮ್ಮ ಕೈಗೆ ಹಣ ಕೊಡೋವರೆಗೂ ಕೂಡ, ನಮ್ಮ ಪಿಗ್ಮಿದಾರ ಕೊಡೋರು ಕೂಡ ನಾವು ಈ ದಂಡಿನ ಬಿಡಬಾರ್ದು ಅಂತ ನಾವಾಗೋದು, ಠೇವಣಿದಾರ ಆಗೋದು ಕೂಡ ಎಲ್ಲರೂ ಕೂಡ ಇವತ್ತು ದಂಡಿ ಕೂತಿದ್ದೀವಿ. ನೋಡ್ರಿ, ಅವ್ರು 4 ಗಂಟೆ ಅಂತ ಹೇಳಿದ್ದಾರೆ. 4 ಗಂಟೆ ಆದರೂ ಕೊಡಲ್ಲ, ಏನಾದರೂ ನಮ್ಮ ಅಮೌಂಟ್ ಆಗಲೇಬೇಕು ಅಂತೇಳಿ ದಂಡಿ ಕೂತಿದ್ದೀವಿ. 1,60,00,000 ಅಂದಾಜು ಅಮೌಂಟ್ ಇಷ್ಟು ಕೊಡಬೇಕು. ಇಷ್ಟು ಅಮೌಂಟು ಮತ್ತು ಎಫ್ ಡಿ ಕೂಡ ಒಂದು 50 ಆಗ್ತಿದೆ. ಕನಿಷ್ಠ ಒಂದು 2 ಕೋಟಿ ಕಟ್ಟೋ ಥರ ಆಗುತ್ತೆ. 2 ಕೋಟಿ ಅಮೌಂಟು ಕೂಡ ಅವರು ಕ್ಲಿಯರ್ ಮಾಡ್ತಾರೆ. ಈಗಿರೋ ಸಿಇಒ ಮತ್ತು ಅಧ್ಯಕ್ಷರು ಏನು ಹೇಳ್ತಾರೆ? ಅಧ್ಯಕ್ಷರು ಅಂದರೆ ಕೇಳಿದ್ರೆ ಏನಂತಾರೆ, ಈಗ ಎನ್ಕ್ವೈರಿ ಆಗ್ತಿದೆ, ಎನ್ಕ್ವೈರಿ ಆದಮೇಲೆ ಬರುತ್ತೆ ಏನಂತಾರೆ. ಪ್ರೆಸೆಂಟ್ ಎನ್ಕ್ವೈರಿ ನೋಡಿದ್ರೆ ಈಗ ಆಲ್ರೆಡಿ ಅದು 7 ಕೋಟಿ ಚಿಲ್ಲರೆ ಕೂಡ ಮಿಸಾಪ್ರೇಷನ್ ಅಂತ ಬಂದಿದೆ. ಪ್ರೆಸೆಂಟ್ ಸಿಇಒ ಮೇಲೆ ಬಂದಿದೆ, ಮಾಜಿ ಸಿಇಒ ಮೇಲೆ ಕೂಡ ಬಂದಿದೆ. ಅವ್ರು ಕೇಳಿದ್ರೆ ಅದು ಬರಲಿ, ಮಾಡಿದ್ಮೇಲೆ ಕೊಡ್ಬೋದಾ ಅಂತ ಹೇಳ್ತಿದ್ರೆ, ಅಲ್ಲಿವರೆಗೂ ಕೇಳುವಂಥ ಜನ ಸೌಜನ್ಯ ಇಲ್ಲ. ಎಷ್ಟಿದೆ? ಒಂದು 40,000 ರೂಪಾಯಿ ಬರ್ಬೋದು. ನನ್ನ ಹೆಸರು ಅಲೆಕ್ಸಾಂಡರ್ ಬಂತು. ನಾವು ಕಡಲೆಪುರಿ ವ್ಯಾಪಾರ ಮಾಡೋದು. ದಿನ 150 ಎತ್ತು ಮರಿಗೆ ನಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ವರ್ಷಕ್ಕೊಂದು ಸತಿ ದುಡ್ಡು ಬರ್ತದೆ ಅಂತ ಒಂದು ಆಸೆಗೋಸ್ಕರ ಕಟ್ಟಿದ್ವಿ. ಆದರೆ ಇವರು ವಿನಾಕಾರಣ ದುಡ್ಡುಗಳನ್ನ ತಿಂದ್ಬಿಟ್ಟು ಇವ್ರು ಮ್ಯಾನೇಜರ್ ಕೇಳಬೇಕು, ಮತ್ತು ಪಿಗ್ನವ್ರು ಕೇಳಿದ್ರೆ ಪಿಗ್ನವ್ರು ಅವ್ರು ಬರಬೇಕು, ಇವ್ರು ಬರಬೇಕು, ಬರೀ ಇವರು ರಾಜಕೀಯಕ್ಕೆ ಥರ ಮಾತಾಡ್ತಾರೆ. ನಮಗೆ ಇದೆಲ್ಲ ಮುಗಿಸಲ್ಲ. 50-100 ರೂಪಾಯಿ ಕಟ್ಟಿ ಜೀವನ ಮಾಡೋ ಥರ ನಾವು ವರ್ಷ ಪೂರ್ತಿ ನಾವು ಗೆಜಿವ್ರ ಹತ್ರ ದುಡ್ಡು ಕಟ್ಬಿಟ್ಟು ಇವತ್ತು ಬೀದಿಯಾಗಿ ಅವ್ರನ್ನ ತಗೊಂಡು ಸಾಲ ಮಾಡ್ಬೇಕು. ನಾವು ಸಾಲ ಮಾಡ್ಬಿಟ್ಟು ಅದಕ್ಕೆ ಬಡ್ಡಿ ಕಟ್ಟಬೇಕು. ಈ ದುಡ್ಡೇ ತೊಗೊಂಡೋಗಿ ಬಡ್ಡಿ ಕಟ್ಟಬೇಕಾ ಅಥವಾ ನಾವು ಜೀವನ ಮಾಡಬೇಕಾ? ಕಡಲೆಪುರಿ ಮಾಡಿಬಿಟ್ಟಿದ್ದಾವೆ. ದಿವಸ 50 ರೂಪಾಯಿ 100 ರೂಪಾಯಿ ಎಷ್ಟು ಸಿಗುತ್ತೋ ನಮ್ಮ ಕೈಗೆ ಜವಾಬಿಂದ ತೆಗೆದು ಕೊಡ್ತಾ ಇರ್ತೀವಿ. ನಮ್ಮ ಮನೆಯಾಗಿ ಚಾಕ್ಲೇಟ್ ತೊಗೊಂಡು ಕೊಡೋಕ್ಕಿಲ್ಲ ನಾವು. ಅಂಥದ್ರಲ್ಲಿ ಇವ್ರಿಗೆ ದುಡ್ಡು ಕಟ್ತೀವಿ ನಾವು. ಯಾಕೆ ನಾಳೆ ನಮಗೆ ಒಂದು ಒಳ್ಳೆದಾಗುತ್ತೆ, ನಮಗೆ ಒಂದು ಅಮೌಂಟ್ ಸಿಗುತ್ತೆ, ನಮ್ಮ ಮಕ್ಕಳಿಗೆ ಒಂದು ದಾರಿ ಆಗುತ್ತೆ ಅಂತ ನಾವು ಆಸೆ ಪಡ್ತೀವಿ. ಇವರು ಲಕ್ಷಾಂತರ ರೂಪಾಯಿ ಕೋಟಿ ಹಾಕಿ ಮುಗಿ ನೀರು ಕುಡಿದು ಜನಗಳಿಗೆ ಹಾಳು ಮಾಡ್ತಿದ್ದಾರೆ. ಸಾರ್ವಜನಿಕರಿಗೆ ಹಿಂಸೆ ಕೊಡ್ತಿದ್ದಾರೆ. ಇವರು ಮಾಡೋದು ಅನಾಥರ ಕೆಲಸಕ್ಕೆ ದಯವಿಟ್ಟು ಕೇಳ್ತಾ ಇದ್ದೀವಿ, ಕೈ ಮುಗಿದು ಯಾರು ಈ ಥರ ಮಾಡೋಕ್ಕೆ ಹೋಗ್ಬೇಡಿ. ಬಡವರು ಇರ್ತಾರೆ, ಸೌಕಾರರು ಇರ್ತಾರೆ. ಅಂಥದ್ರಲ್ಲಿ ಇವರು ಮಾಡೋದು ತುಂಬ ಅನ್ಯಾಯ. ಈ ಅನ್ಯಾಯಕ್ಕೆ ದಯವಿಟ್ಟು MLAಗಳೇ ಬಂದು ಇದನ್ನು ಬಗೆಹರಿಸ್ಕೊಟ್ಬಿಟ್ರೆ ನಮಗೆ ದೊಡ್ಡ ನಮಸ್ಕಾರ. ಅವ್ರಿಗೆ ನಾನು ಕೇಳ್ಕೊತಾ ಇದ್ದೀನಿ. ನಾವು ಒಂದು ಮನೆಗೋಸ್ಕರಾಗಿ ಅಮೌಂಟ್ನ ನಾವು ದಿನನಿತ್ಯ ಪಿಕ್ನಿಕ್ ಕಟ್ತಾಯಿದ್ದೋ.
ನಮ್ಮದು ಇವಾಗ ನಾವು ಒಂದು ಮನೆ ಭೋಗ್ಯ ಕಕ್ಕಳ ಅನ್ನೋ ಒಂದು ಟೈಮ್ನಲ್ಲಿ ಇವರು ನಮ್ಮ ದುಡ್ಡನ್ನ ಎಷ್ಟೇ ಹಿಂಸೆ ಮಾಡ್ತಾ ಕೇಳ್ತಾಯಿದ್ರು ನಮಗೆ ಅಮೌಂಟ್ ಕೊಡ್ತಾರೆ ಅವರು. ನಮ್ಮ ಗಂಡ ಹೆಂಡ್ತಿರಿಂದ 2,05,000 ರೂಪಾಯಿ ದುಡ್ಡು ಕೊಡಬೇಕು. ಇವಾಗ ನಾವು ಒಂದು ಮನೆ ಭೋಗ್ಯ ಕಕ್ಕಬೇಕು, ನಮಗೆ ದುಡ್ಡು ನಾವು ಇವತ್ತು ಬಾ ನಾಳೆ ಬಾ ಇವತ್ತು ಬಾ ನಾಳೆ ಬಾ ಅಂತ ದಿನನಿತ್ಯ ಹೇಳ್ತಾನೆ ಅವರೇ. ಇಲ್ಲಿ ಅಧ್ಯಕ್ಷರಾದವರು ಏನು ಗಮನಕ್ಕೆ ತಗೋತಾರ. ಇವಾಗ ಕಟ್ಸ್ಕೊಂಡಿರೋಂಥ ಪಿಕ್ನಿಕ್ ಕಲೆಕ್ಟ್ರು ಈಗ ಆಗ ನಾಳೆ ಅಂತ ದಿನನಿತ್ಯ ಬರೀ ಹೇಳ್ತಾನೆ ಅವರೇ. ಏನು ನಮಗೆ ಭಾರಿ ತೊಂದರೆ ಆಗುತ್ತೆ, ನಮಗೆ ದಯವಿಟ್ಟು ಹಣ ಕೊಡ್ಸೋಕ್ಕೆ ವ್ಯವಸ್ಥೆ ಮಾಡಬೇಕು ಅಂತ ಶಾಸಕರು ಗಮನ ತಗೊಂಡಿದ್ದು. ಏನು ನಿಮ್ಮ ಹೆಸರು? ಸುರೇಶ್ ಅಂತ ಹಳೆ ಬಸ್ ಸ್ಟ್ಯಾಂಡ್ ಹೂವು ವ್ಯಾಪಾರ ಮಾಡೋರು. ನಾವು 1,02,000 ಈ ಗಂಡ ಹೆಂಡ್ತಿರಿಂದ ಇಬ್ಬರಿಂದ 2,05,000 ರೂಪಾಯಿ ಕೊಡಬೇಕು. ಇವರು ಇವತ್ತು ನಾಳೆ ಅಂತವ್ರೆ. ನಮಗೆ ತುಂಬ ಪ್ರಾಬ್ಲಮ್ ಆಗಿದೆ. ನಾವು ಕೂಲಿ ಕೆಲಸ ಮಾಡೋರು, ಹೂವು ಮಾರಿ ನಾವು ದಿವಸ ಕಟ್ತಿದ್ವಿ ಪಿಕ್ನಿನ. ಈಗ ನಾವು ಮನೆ ಬೋಗಕ್ಕೆ ಮಾಡ್ಕೋಬೇಕು, ದುಡ್ಡು ನನಗೆ ಅಮೌಂಟ್ ಸಿಗ್ತಾ ಇಲ್ಲ. ದಯವಿಟ್ಟು ನೀವು ಕೊಡಿಸ್ಬೇಕು. ಕೆಲಸ ಮಾಡೋರು ನಾವು ಅದರಲ್ಲೇ 50-100 ಏನು ಪಿಕ್ನಿಕ್ಗಳಿದ್ದೆ ನಮಗೆ 1 ಲಕ್ಷ ರೂಪಾಯಿ ದುಡ್ಡು ಕೊಡಬೇಕು. ಕಟ್ಟಿಸ್ಕೊಂಡವ್ರನ್ನ ಕೇಳಿದ್ರೆ ಅಧ್ಯಕ್ಷರನ್ನ ಕೇಳಬೇಕು, ಅವ್ರು ಹೇಳ್ಬೇಕು ಇವ್ರು ಹೇಳ್ಬೇಕು ಅಂತ ಹೇಳ್ತಾರೆ. ಅದರಿಂದ ನಾನು ಇವ್ರನ್ನ ಕೇಳಬೇಕು. ಅವ್ರ ತಾವು ನಾವು ಕಟ್ಟಿರೋದು ಇವ್ರ ಹತ್ರ. ನಾನು ಇವ್ರನ್ನ ಕೇಳಬೇಕು. ಎಷ್ಟು ಬರ್ಬೇಕು ನಿಮಗೆ? 1 ಲಕ್ಷ. ಏನು ಹೆಸರು ನಿಮ್ಮದು? ಬಾಲು. ಕಸಬಾ ಸೊಸೈಟಿನಲ್ಲಿ ಆಗಿರುವಂಥ ಹಣ ಇಡೀ ರಾಜ್ಯಕ್ಕೆ ಗೊತ್ತಾಗಿದೆ. ಮಾನ್ಯ ಶಾಸಕರಾದಂಥ ಶ್ರೀಯುತ ದರ್ಶನ್ ಪುಟ್ಟಣ್ಣಯ್ಯನವರು ಇದನ್ನು ವಿಧಾನಸಭಾ ಕಲಾಪದಲ್ಲೂ ಕೂಡ ಚರ್ಚೆ ಮಾಡಿದ್ದಾರೆ. ಮತ್ತು ಸಮಗ್ರವಾದ ತನಿಖೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಹಣ ದುರುಪಯೋಗವನ್ನು SIT ತನಿಖೆ ಮೂಲಕ ಬಹಿರಂಗಪಡಿಸಬೇಕು ಅನ್ನೋದು ಕೂಡ ಆಗ್ರಹ ಆಗಿದೆ. ಮತ್ತು ಸಾಕಷ್ಟು ಸಣ್ಣ ಪುಟ್ಟ ಅಂಗಡಿ ಮಾಲೀಕರು ಮತ್ತು ವ್ಯವಹಾರಗಳನ್ನ ಮಾಡ್ತಾ ಇರುವಂಥವರು ಪಿಗ್ಮಿ ಹಣವನ್ನು ಠೇವಣಿ ಇಟ್ಟಿದ್ದಾರೆ. ಹೆಚ್ಚು ಕಡಿಮೆ ಅದೇ 1.5 ಕೋಟಿಗಿಂತ ಹೆಚ್ಚಾಗಿದೆ ಅನಿಸುತ್ತೆ. ಪಿಗ್ಮಿ ಕಟ್ಟಿರುವಂಥವ್ರೆಲ್ಲರೂ ಕೂಡ ಪಿಗ್ಮಿಯನ್ನು ವಸೂಲು ಮಾಡ್ತಾ ಇದ್ದಂಥ ಏಜೆಂಟ್ಗಳನ್ನ ಒತ್ತಾಯ ಮಾಡ್ತಾ ಇದ್ದಾರೆ ತಮ್ಮ ಪಿಗ್ಮಿ ಹಣವನ್ನು ಉಪಯೋಗ ಇದೆ. ಆ ನಿಟ್ಟಿನಲ್ಲಿ ಈ ಪಿಗ್ಮಿ ಏನು ಏಜೆಂಟ್ಗಳಿದ್ದಾರೆ ಅವನು ಕೂಡ ಈ ಪಿಗ್ಮಿ ಕಟ್ತಾ ಇರುವಂಥ ಜನಗಳನ್ನ ಎದುರಿಸೋಕ್ಕಾಗ್ದೇ ಆತ್ಮಹತ್ಯೆ ಹಾದಿಯನ್ನು ಹಿಡಿಯುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದು ಎಲ್ಲವೂ ಕೂಡ ಸಮಗ್ರವಾಗಿ ತನಿಖೆ ಆಗಬೇಕು. ಮತ್ತು ಪೊಲೀಸ್ ಸ್ಟೇಷನಲ್ಲಿ ಕೂಡ ಈ ಒಂದು ಅವ್ಯವಹಾರದ ಬಗ್ಗೆ ಕಂಪ್ಲೇಂಟ್ ಕೂಡ ಆಗಿದೆ. ಈ ಒಂದು ನಿಟ್ಟಿನಲ್ಲಿ ಎಲ್ಲರೂ ಒಂದು ಎಚ್ಚೆತ್ತುಕೊಂಡು ಈ ಒಂದು ಹಣ ದುರುಪಯೋಗ ಏನಾಗಿದೆ ಅಂಥವ್ರಿಗೆ ಸಮಗ್ರ ತನಿಖೆಯ ಮೂಲಕ ಶಿಕ್ಷೆ ಕೊಡಿಸುವಂಥ ಕೆಲಸ ಆಗಬೇಕು ಅಂತೇಳಿ ನಮ್ಮ ಒತ್ತಾಯ ಆಗಿದೆ. ಮತ್ತು ಬಡವರ್ಗ ಪರವಾಗಿ ಅವರೇನು ಪಿಗ್ಮಿ ಹಣ ಕಟ್ಟಿದ್ದಾರೆ ಅದನ್ನು ವಾಪಸ್ ಕೊಡುವಂಥದ್ದು ಶೀಘ್ರವೇ ಆಗಬೇಕು ಅನ್ನೋದು ಕೂಡ ನಮ್ಮ ಒತ್ತಾಯ. ಅಧಿಕಾರಿಗಳೇನಾಗಿದೆ AR ಅಥವಾ DR ಆಗಿರ್ಬೋದು, ಅವ್ರನ್ನೂ ಕೂಡ ಇದರಲ್ಲಿ ವಿಶೇಷ ಕಾಳಜಿಯನ್ನು ತೋರಿಸಿ ವಹಿಸ್ಕೊಂಡು ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಅಂತೇಳಿ ಪಿಗ್ಮಿ ಸಂಗ್ರಹ ಮತ್ತು ಪಿಗ್ಮಿ ಏಜೆಂಟ್ದಾರರ ಪರವಾಗಿ ನಾವು ಅವ್ರನ್ನ ಮನವಿ ಮಾಡ್ಕೊಳ್ತೇವೆ.